ಇದೇ ನೋಡ್ರಿ ಎಂಟ್ರೆನ್ಸ್. ನಮ್ಮ ಗಾಡಿ ಅಲ್ಲೇ ಆಪೋಸಿಟಲ್ಲಿ ಹಾಕಿದ್ವಿ. ಸೊ ಇಲ್ಲಿಂದ ಹೋಗೋಣ. ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕಿದು. ಫುಲ್ ಬಿಸಿಲೈತೆ. ಕಾಲು ಯಾಕೆ ಬ್ರೋ ಏನಾಯ್ತು ಹೆಸರಾ? ಎಲ್ಲ ಕೌಂಟ್ರ್ ಇದೆ ಅಂತ ಚಪ್ಪಲೆಲ್ಲ ಬಿಡೋಕ್ಕೆ. ಸೊ ಇವಾಗ ಹೋಗೋಣ ಬ್ರೋ. ಇದಕ್ಕೆ ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಬ್ರೋ. ಇದು ಪಾಠ ಐತೆ ಗೊತ್ತಾ ನಿಮ್ಗೆ? ಹಾಂ, ಇದು ಯಾವುದಲ್ಲ ಯಾವ್ದು ಬ್ರೋ? ಸಮಾಜ ವಿಜ್ಞಾನದ ಎದುರಾಗಿತ್ತು ಹೇಳು ಪಾಠ? ಕನ್ನಡದಲ್ಲಿ ಇತ್ತ ಗೈಸ್. ಇವಾಗ ಮೇಲ್ಗಡೆ ಏರ್ತಾ ಇದ್ದೀವಿ ನಾನು ಬ್ರೋ. ಇವಾಗ ಕೆಳಗಡೆ ಚಪ್ಪಲ್ ಇಡೋಕ್ಕೆ 10 ರೂಪಾಯಿ ಮತ್ತು ಹೆಲ್ಮೆಟ್ ಇಡೋಕ್ಕೆ 10 ರೂಪಾಯಿ, ಅಂದರೆ ಟೋಟಲಾಗಿ 20 ರೂಪಾಯಿ ತೊಗೊಂಡ್ರು. ಇಲ್ಲಿ ಕೂಡ ದುಡ್ಡು ಮಾಡ್ತಾವ್ರೆ. ಇಲ್ಲಿ ನೋಡ್ರಿ 20 ರೂಪಾಯಿ ಇಸ್ಕೊಂಡ್ಬಿಟ್ಟು ನಮ್ಮನ್ನ ಬಿಸಿಲಲ್ಲಿ ಹಚ್ತಾ ಇದ್ದಾರೆ. ಇದಕ್ಕೇನಾದರೂ ಪೇಂಟ್ ಗಿಂಟ ಓಯ್ ಏನೋ ಮಾಡ್ತಾ ಇದೆಯಾ? ನಾನು ಇಲ್ಲೇ ಹುಚ್ಚೋಯ್ತಾ ಇದ್ದಾನೆ. ಇಲ್ಲಿ ಸುಡ್ತಾ ಇದೆ. ಇನ್ನೂ ಇದೇ ಬೆಟ್ರ್ ಬ್ರೋ ಅದಕ್ಕಿನ್ನ. ಇಲ್ಲಿ ನೋಡ್ರಿ ಅಷ್ಟು ಟೈಟ್ ಐತೆ ಗೈಸ್. ಇಲ್ಲೊಂದು ನೋಡ್ರಿ ಚಿಕ್ಕದೊಂದು ಗೋಪುರ ಐತೆ. ಪಾಪ ಇಲ್ಲಿಂದ ನೋಡ್ರಿ ಕಾಣುತ್ತೆ ಶ್ರವಣ ಬೆಳಗೋಳ. ಅದು ನೋಡ್ರಿ ಇಲ್ಲಿ ಕಲ್ಯಾಣಿ ಐತೆ. ಕಾಲು ಮಾತ್ರ ಸಿಕ್ಕಾಪಟ್ಟೆ ಸುಡ್ತೈತೆ. ಏನು ಒಂದು 30 ಸ್ಟೆಪ್ಪು 40 ಸ್ಟೆಪ್ ಏರಿದ್ವಿ. ಇವಾಗಲೇ ಸಾಕಾಯಿತು. ಬಾ ಬ್ರೋ, ಕಾಲು ನಿಂತೆಲ್ಲ ಸಿಡುತ್ತೆ. ನಂದು ಕಾಲು ನೋಡ್ರಿ ಇಂಡ ಎಷ್ಟು ರೆಡ್ ಆಗುತ್ತೆ. ಆಮೇಲೆ ಹೆವಿ ಕಾಲು ರೆಡ್ ಆಗುತ್ತೆ ನಂದು. ಬನ್ನಿ ಇವಾಗ ಯಾರ ಅಬ್ಬಾ ಕೂದಲಂತೂ ಅದು ಇದಾಗ್ಬಿಟ್ಟಿದೆ ಅವರು. ಗೈಸ್ ಹಂಗೆ ಹಿಂಗೆ ಕಷ್ಟಪಟ್ಟು ಬಂದ್ವಿಪ್ಪ. ನಮ್ದಂತ್ರ ಕತೆ. ನಾನು ಇಷ್ಟು ದಿನ ಯಾವ ಎಲ್ಲೆಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದೀನೋ, ಎಲ್ಲೆಲ್ಲಿ ತಿರ್ಗಾಡಕ್ಕೆ ಹೋಗಿದ್ದೀನೋ, ಅದರಲ್ಲಿ ಮೋಸ್ಟ್ ಟಫೆಸ್ಟ್ ಅಂದರೆ ಇದೆ. ಏರೋಕ್ಕಾಗ್ತಾಯಿಲ್ಲ, ಅಷ್ಟು ಆಗ್ತೈತೆ. ನೋಡ್ರಿ ಇಲ್ಲೇನೋ ಐತೆ ಆಪೋಸಿಟ್. ಏನಿದೆ ಬ್ರೋ ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ಯಾವುದೋ ಶಾಸನ ಐತೆ. ಒಳಗಡೆ 24 ತೀರ್ಥಂಕರ ಬಸಿದಿ ಅಂತೇಳಿ ಏನಾಯ್ತು. ಸೊ ಅಲ್ಲಿ ಕೂಡ ಇಲ್ಲಿ ಈ ಥರ ವಿಗ್ರಹ ಐತೆ ಒಳಗಡೆ. ಹೊಸ ಬಸದಿ. ಆದರೆ ಇಲ್ಲೊಂದು ಏನೋ ಬಸದಿ ಟೈಪ್ ದೊಡ್ಡದೈತೆ. ನೋಡೋಣ. ವೈದಿಕಲ್ಲಿ ತ್ರಿಕೂಟ ಬಸದಿ ಅಂತ ನೋಡೋಣ. ಇಲ್ಲಿ ಕೂಡ ಹೋಗಿ ನೋಡೋಣ. ಅದು ಮುಗಿಸ್ಕೊಂಡ್ಮೇಲೆ ಹಿಂಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಸಿಗುತ್ತೆ ನಮ್ಗೆ ಅಲ್ಲ ಬ್ರೋ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡ್ರಿ ಇಲ್ಲಿ ಒಂದು ದೇವಸ್ಥಾನ ಐತೆ. ಸರ್ ಇದು ಬಸದಿ ಐತೆ, ತ್ರಿಕೂಟ ಬಸದಿ ಅಂತ. ನೀವೆಲ್ಲ ಬುಕ್ಕಲ್ಲೆಲ್ಲ ಓದಿರ್ತೀರ ಇದ್ರ ಬಗ್ಗೆ. ಸೊ ನೋಡೋಣ. ನಮಗೆಲ್ಲ ನೆನಪಾಗಿದೆ. ಇದ್ರ ಮೇಲೆ ಏನಾದರೂ ಬರ್ತಿದ್ರೆ ಇದ್ರ ಬಗ್ಗೆ ಪಕ್ಕ ನಿಮ್ಗೆ ಹೇಳ್ತೀನಿ. ಇಲ್ಲ ಐತೆ. ಸೊ ಇಲ್ಲಿ ಶಾಂತಿನಾಥ ತೀರ್ಥಂಕರ ಮೂರ್ತಿ ಇದೆ. ಆಮೇಲೆ ಇಲ್ಲಿ ಆದಿನಾಥ ತೀರ್ಥಂಕರ. ಸೊ ಇಲ್ಲಿ ಹಳೆ ಕಾಲದಲ್ಲಿ ಏನೋ ಬರೆದಿದ್ದಾರಂತೆ. ಸೊ ಅದು ಇಲ್ಲಿ ಏನೇನೋ ಬರೆದಿದ್ದಾರಂತೆ. ಅದನ್ನು ಸೇಫ್ಟಿ ಆಗಿಬಿಟ್ಟು ಈ ಥರ ಗಾಜಿಂದ ಹಾಕ್ಬಿಟ್ಟು ಸೇಫ್ಟಿ ಮಾಡಿದಾರಂತೆ. ನಿಮ್ಗೇನಾದರೂ ಓದಕ್ಕೆ ಬಂದರೆ ಹೋದ್ರಿ. ಇಲ್ಲಿ ಕೂಡ ಈ ಥರ ಬರ್ದವ್ರೆ ನೋಡ್ರಿ. ಇಲ್ಲಿ ಅಷ್ಟೇ ಅಲ್ದ, ಇನ್ನು ಅಲ್ಲಿ ಒಂದು 3-4 ಕಡೆ ಬರ್ದವ್ರೆ. ನೋಡೋಣ, ಅದು ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಸುತ್ತ ಈ ಥರ ಕಲ್ಲುಗಳೆಲ್ಲ ಸೇಫ್ಟಿಗಿರಲಿ, ಗ್ರಿಪ್ಪಿಗಿರಲಿ ಅಂತೇಳಿ ಈ ಥರ ಕೊಟ್ಟವ್ರೆ. ಈ ಕಾಲಿನ ಬ್ರೋ ಹಿಂಗೆ ಸುಡ್ತೈತೆ ಇಲ್ಲಿ. ಹುಷಾರು ಬ್ರೋ, ಕಾಲಿಗೆ ಇಟ್ಟಿಗೆ. ಇದು ಯಾವುದೋ ಭಾಷೆಯಲ್ಲಿ ಬರ್ತಿದ್ದಾರೆ. ಯಾವ್ದು ಬ್ರೋ ಈ ಭಾಷೆ? ಇನ್ನೂ ಅಲ್ಲಿ ಕೆಳಗಡೆ ಇರೋದು ಎರಡಾದರೂ ಅಲ್ಲಿ ಜೈನ ಅಂತೇಳಿ ಅದಾದರೂ ಓದೋಕೆ ಬಂತು. ಇದು ಯಾವುದೋ ಭಾಷೆಯಲ್ಲಿ ಬರ್ತಿದ್ದಾರಪ್ಪ. ನೋಡಿದ್ರೆ ಹಿಂದಿನ ಏನೋ ಥರ ಕಾಣ್ತೈತೆ. ಸಂಸ್ಕೃತಿನ ಯಾವುದೋ ಒಂದು ಭಾಷೆ ಗೊತ್ತಾಗ್ತಾಯಿಲ್ಲ. ನಮ್ಮ
ನೋಡ್ರಿ ಗೈಸ್, ಇದೇನು ನೀವು ನೋಡ್ತಾ ಇದ್ದೀರೋ ಇದು ತ್ಯಾಗದ ಕಂಬ ಅಂತ. ಇದ್ರ ಬಗ್ಗೆ ಇಲ್ಲಿ ಬರ್ದು ಹಾಕವ್ರೆ. ಇಲ್ಲಿ ಇದೆಲ್ಲ ಮೇಲ್ಗಡೆ ಇರೋ ಗುಮ್ಮಟೇಶ್ವರ ಮತ್ತು ಇದೇನು ತ್ರಿಕೂಟ ಬಸದಿ ಅವೆಲ್ಲ ನೋಡಿದ್ರು ಅದನ್ನು ಚಾಮುಂಡರಾಯನವರು ಕಟ್ಟಿಸಿರ್ತಾರೆ. ಸೊ ಅವರು ಇಲ್ಲಿ ಮಂಟಪದಿಂದ ದಾನ ಮಾಡ್ತಿದ್ರಂತೆ. ಸೊ ಅವರ ಸವಿ ನೆನಪಿಗಾಗಿ ಕಟ್ಟಿರೋ ತ್ಯಾಗದ ಕಂಬ ಅಂತ ಇದು ನೋಡ್ರಿ. ಅಲ್ಲಿ ಬರ್ದಾರ ನೋಡಿ ಚಾಮುಂಡರಾಯ. 11 ಅಡಿ ಐತೆ ಇದು. 11 ಅಡಿ ಐತೆ. ಎಷ್ಟು ಶಕ ಅಂತ ಕ್ರಿಸ್ತ ಶಕ 1200ರಲ್ಲಿ ನಿರ್ಮಿಸಲಾಗಿದ್ದು. ಎಲ್ಲಿ ಬರ್ದಾರ ಚಾಮುಂಡರಾಯ ಅಂತ? ಇಲ್ಲ, ಗ್ರಾಮ ಜನರ ಅಂತ ಅಷ್ಟೇ ಕಾಣ್ತೈತೆ. ಇಲ್ಲಿ ನೋಡ್ರಿ, ಇದು ತ್ರಿಕೂಟ ಬಸದಿ ಮತ್ತು ಅದು ತ್ಯಾಗ ಕಂಬ ಎಲ್ಲ ನೋಡಿದ್ಮೇಲೆ ಇಲ್ಲಿ ಮೇಲ್ಗಡೆಯಲ್ಲಿ ಕಲ್ಲಿನ ಮೇಲೆ ಮತ್ತೆ ಎಷ್ಟೋ ಈ ಥರ ಬರೆದವ್ರೆ. ಇಲ್ಲಿ ಕೂಡ ಬರೆದವ್ರೆ ಶಾಸನಗಳು. ಆಮೇಲೆ ಇಲ್ಲಿ ಅಲ್ಲಿ ಮೇಲೆ ದೊಡ್ಡದಾಗಿ ಏನಿದೆಯೋ ಅದನ್ನ ಇಲ್ಲಿ ಚಿಕ್ಕದಾಗಿ ಕೆತ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನೋಡ್ರಿ ಕಲ್ ಮೇಲೆ ಇಲ್ಲೆಲ್ಲ ತೀರ್ಥಂಕರದ್ದು ಎಲ್ಲ ಹಿಂಗೆ ಕೆತ್ತಿದ್ದಾರೆ. ಇಲ್ಲಿ ಅಲ್ಲಿ ಆಮೇಲೆ ಇಲ್ಲಿ ಮರುತೇಶ್ವರ ಅಂತ ಐತೆ ಎಂಟ್ರೆನ್ಸ್. ಇಲ್ಲಿ ನೋಡ್ರಿ ಈ ಥರ ಐತೆ ಗೈಸ್. ಇಲ್ಲಿ ನೀವು ನೋಡ್ತಾ ಇರೋದು ಶ್ರೀ ಸಿದ್ಧ ಭಗವಾನ್ ತೀರ್ಥಂಕರ ಮೂರ್ತಿ ನೋಡ್ತಾ ಇರ್ಬೋದು. ಇದು ಅದರ ಆಪೋಸಿಟ್ ಇದೆ. ಇಲ್ಲಿ ನೋಡ್ರಿ ಇದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಈ ಬೆಟ್ಟದ ಮೇಲೆ ವರ ಪ್ರಕಾರವನ್ನು 17-18 ಶತಮಾನದಲ್ಲಿ ಮೈಸೂರು ಒಡೆಯರು ಕಟ್ಟಿಸಿದರು. ಅದರ ಅಗ್ನಿ ಮೂಲೆಯಲ್ಲಿರುವ ಸಿದ್ಧರ ಬಸ್ತಿಯನ್ನು 14ನೇ ಶತಮಾನದಲ್ಲಿ ಕಟ್ಟಲಾಗಿದೆ. ಈ ಬಸ್ತಿಯನ್ನು ನವರಂಗದಲ್ಲಿರುವ 2 ಸ್ಮಾರಕ ಕಂಬಗಳ ಹೆಚ್ಚು ಸುಂದರವಾಗಿದೆ. ಈ ಕಂಬವನ್ನು ಕ್ರಿಸ್ತ ಶಕ 1398 ಮತ್ತು ಕ್ರಿಸ್ತ ಶಕ 1492ರಲ್ಲಿ ಮುನಿ ಪಂಡಿತಾರಾಧ್ಯ ಮತ್ತು ಶತ್ರುಮುನಿಗಳಾದ ಗೌರವರ್ಧ ನಿಲ್ಲಿಸಲಾಯಿತು. 2ನೇ ಸ್ಮಾರಕದ ಪಾಠವನ್ನು ಮಂಗರಾಜನೆಂಬ ಪ್ರಸಿದ್ಧ ಕನ್ನಡ ಕವಿ ರಚಿಸಿದ್ದ. ಇಲ್ಲಿಯೇ ಪಶ್ಚಿಮ ಮೂಲೆಗಿರುವ ಒಡೆಯರ ಮಂಟಪದಲ್ಲಿ ಒಂದು ದಾನ ಶಾಸನವಿದೆ. ಬೆಳಗೊಳ ದೇವಾಲಯದಲ್ಲಿ ಆಸ್ತಿ ಒತ್ತೆ ಬಿದ್ದಿದ್ದನ್ನು ಕ್ರಿಸ್ತಶಕ 1638ರಲ್ಲಿ ಮೈಸೂರು ರಾಜ ಚಾಮರಾಜ ಒಡೆಯರ ನೇತೃತ್ವದಲ್ಲಿ ಬಿಡಿಸಿಕೊಂಡಲಾಯಿತೆಂಬ ಈ ಶಾಸನ ಒಂದು ಭಾಗ ವಿವರಿಸುತ್ತದೆ. ಇನ್ನೊಂದು ಭಾಗದಲ್ಲಿ ದೊಡ್ಡ ಕೃಷ್ಣರಾಜ ಒಡೆಯರು ಈ ಕೇಂದ್ರದ ನಿರ್ವಹಣೆಗೋಸ್ಕರ ನೀಡಿದ ದಾನದ ವಿವರಣೆಗಳಿವೆ. ನೋಡ್ರಿ, ಇಲ್ಲಿಗೆ ನಮ್ಮ ಮೈಸೂರು ರಾಜರ ಕೊಡುಗೆ ಕೂಡ ಇದೆ ಈ ಶ್ರವಣ ಬೆಳಗೊಳಕ್ಕೆ. ಇಲ್ಲಿ ನೋಡ್ರಿ, ಇದು ಗುಳಗಜ್ಜಿ ಅಜ್ಜಿ ಮಂಟಪ ಅಂತೇಳಿ ನೀವು ಕನ್ನಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಈ ಅಜ್ಜಿ ಬಗ್ಗೆ ಒಂದು ಪಾಠ ಬರ್ತಿತ್ತು ಅವಾಗ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಅಜ್ಜಿ ಇಲ್ಲಿದ್ದಾರೆ ನೋಡ್ರಿ. ಈ ಅಜ್ಜಿ ಕೈಯಲ್ಲಿ ನೋಡ್ರಿ, ಈ ಕೈಯಲ್ಲಿರೋ ಈ ಅಜ್ಜಿ ಹಿಡ್ಕೊಂಡಿರೋದ್ರಿಂದ ನೋಡ್ರಿ, ಇದಕ್ಕೆ ಗುಂಡೆ ಅಂತಾರೆ. ಅದರ ಚಿಕ್ಕ ಪಾತ್ರೆ ಅನ್ಬೋದು ಅದನ್ನು ನೋಡ್ರಿ. ಇದರ ಬಗ್ಗೆ ಇಲ್ಲಿ ಶಾಸನದಲ್ಲಿ ಇಲ್ಲಿ ಏನು ಹೇಳಿದ್ದಾರೆ, ದಂತಕಥೆಯ ಮೂಲಕ ತುಂಬ ಜನಪ್ರಿಯವಾದ ಗುಳ್ಳೆಕಾಯಿ ಅಜ್ಜಿ ಮೂರ್ತಿ ಈ ಮಂಟಪದಲ್ಲಿದೆ. ಈ ಮಂಟಪದಲ್ಲಿ ಕೆಳ ಅಂಗಳದಲ್ಲಿ ಗುಳ್ಳೆಕಾಯಿ ಅಜ್ಜಿ ಮೂರ್ತಿಯಲ್ಲದೆ 5 ಕಂಬ ಮತ್ತು ಒಂದು ಶಾಸನವನ್ನು ಕಾಣಬಹುದು. ಮೇಲಂತಸ್ತಿನ ಯಕ್ಷನ ವಿಗ್ರಹವಾಗಿದೆ. ಮಂಟಪದಲ್ಲಿ ಮಧ್ಯದಲ್ಲಿರುವ ದೊಡ್ಡ ಸ್ತಂಭವನ್ನು ಹುಟ್ಟು ಬಂಡೆಯಲ್ಲಿ ಕೊರೆದು 12ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಸಚಿವ ಬಲದೇವನು 12ನೇ ಶತಮಾನದಲ್ಲಿ ಈ ಸ್ತಂಭವನ್ನು ನಿರ್ಮಿಸಿ ಇದನ್ನು ಮಾನಸ್ತಂಭ ಎಂದು ಕರೆಯುವನು. ಮಂಟಪದಲ್ಲಿರುವ ಶಾಸನ ಸ್ತಂಭವನ್ನು ಈಗಿರುವ ದಂಡನಾಯಕನು ಕ್ರಿಸ್ತ ಶಕ 1422ರಲ್ಲಿ ನಿಲ್ಲಿಸಿದ. ಈ ಶಾಸನದಲ್ಲಿ ಇರುವ ಗಪ್ಪ ದಂಡನಾಯಕನು ಕೊಟ್ಟ ದಾನದ ಬಗ್ಗೆ ವಿವರಿಸಲಾಗಿದೆ. ಪದ್ಮಾವತಿ ಅಕ್ಷಯ ಅಜ್ಜಿ ರೂಪ ಧರಿಸಿ ಇಲ್ಲಿಗೆ ಬಂದಳೆಂದು ಗುಮ್ಮಟ ನಿರ್ಮಾಣ ಮಾಡಿದ ಬಳಿಕ ತುಂಬ ಅಹಂಕಾರಿಯಾಗಿದ್ದ ಚಾಮುಂಡರಾಯನಿಗೆ ಪಾಠ ಕಲಿಸಲೆಂದು ಇಲ್ಲಿಯ ದಂತಕಥೆ ತಿಳಿಸುತ್ತದೆ ಅಂತೆ.
ಇಲ್ಲೆಲ್ಲ ನೋಡ್ರಿ ಸ್ತಂಭಗಳು ಈ ಥರ ಹಾಕಿದ್ದಾರೆ. ಇಲ್ಲೆಲ್ಲ ಶಾಸನಗಳಿವೆ, ಇಲ್ಲೆಲ್ಲ ಇಲ್ಲಿ ಮತ್ತು ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಗಾಯ್ಸ್. ಇದೆ ನೋಡ್ರಿ ಗೊಮ್ಮಟೇಶ್ವರ ಮೂರ್ತಿ. ಸೊ ಇದು 57 ಅಡಿ ಐತಂತೆ, 57 ಅಡಿ. ಇದನ್ನು ಚಾಮುಂಡರಾಯನು ನಿರ್ಮಿಸಿದ. ನೋಡ್ರಿ ಎಷ್ಟು ದೊಡ್ಡದೈತೆ, ಹಿಂಗೆ ನೋಡ್ಬೇಕು ಹೈಟು, ಅಷ್ಟು ಹೈಟ್ ಐತೆ. ಗಾಯ್ಸ್ ನೋಡಿದ್ರಲ್ಲ ಇಷ್ಟಾಗಿತ್ತು ಈ ವಿಡಿಯೋ. ಹಿಂಗೆ ಒಂದು ರೌಂಡ್ ತೋರಿಸ್ತೀನಿ ನಿಮಗೆ ಏನೇನಾಯ್ತು ಅಂತೇಳಿ. ಹಿಂಗೆ ತೋರಿಸಿದ್ಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ನೋಡ್ರಿ ಇದು ಜೈನ ಧರ್ಮದ್ದು ಅಂತ ಅಂತಾರೆ. ಇಲ್ಲಿ ನೋಡಿದ್ರೆ ರಾಮಾಯಣದ ಹಾಕವ್ರೆ ನೋಡ್ರಿ ಬ್ರೋ. ಅದು ಬ್ರೋ ಇದು ಬ್ರೋ, ಅದು ಶೇಷನ್ ಹಾಕೋದು ಅದು ನೋಡ್ರಿ. ಹನುಮಾನ್, ಇಲ್ಲಿ ಹನುಮಾನ್, ರಾಮ ಲಕ್ಷ್ಮಣ, ಇಲ್ಲಿ ಹನುಮಂತ, ಅಲ್ಲಿ ಸೀತೆ. ಇದು ವಿಷ್ಣು ದೇವರು ಇರು ನೋಡ್ರಿ. ನಾವು ಇವಾಗ ಹಿಂದೂ ಮುಸ್ಲಿಂ ಅಂತ ಹೊಡೆದಾಡ್ತೀವಿ. ಇದು ಜೈನ ಧರ್ಮದ್ದಾಗಿದ್ದರೂ ಕೂಡ ಇಲ್ಲಿ ನಮ್ಮ ರಾಮಾಯಣದ ಕೆತ್ತನೆ ಆಯ್ತಾ ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದೊಂದು ಡಿಫ್ರೆಂಟಾಗಿ ಏನೇನೋ ಕೆತ್ತವ್ರೆ. ಯಾರಾದರೂ ಒಬ್ಬರು ಇವರೆಲ್ಲ ಜೈನಿಗೆ ಸೇರ್ಕೊಂಡ್ರೆ ಅದಕ್ಕೆ ಸೇರ್ಕೊಂಡ್ರು ಅಂದರೆ ಶಾಂತಿ, ಜಗಳ ಇರಲ್ಲ, ಕಿತ್ತಾಟ ಇರಲ್ಲ, ಆಸೆ ಇರಲ್ಲ. ಅದಕ್ಕೋಸ್ಕರ ನಾನಂತೂ ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ ಬಿಡ್ರಿ. ನಾನು ಕೂಡ ಕರ್ರ ಕಾಣ್ತಾ ಇದ್ದೀನಿ ನೋಡ್ರಿ. ಏನು ಮಾಡೋಕ್ಕಾಗಲ್ಲ, ಬಿಸಿಲು ಹಂಗೆ ಐತೆ. ಇಲ್ಲ ನನ್ನ ಕಲರ್ ಇರಲಿ ಬಿಡಿ ಬ್ರೋ. ಬ್ಲ್ಯಾಕ್ ಕಲರ್ ಇಸ್ ಪರ್ಮನೆಂಟ್ ಕಲರ್. ಗೊತ್ತಾ? ಫಿಶ್ ಏನು ಕೇಳ್ಸಾರ ನೀವು? ಫಿಶ್ಶಾ ಅವೆಲ್ಲ ತಿನ್ನಬಾರ್ದು ಅಂತ. ಹ್ಞೂ ಬ್ರೋ, ಅವೆಲ್ಲ ತಿನ್ನಬಾರ್ದು ಅಂತ ಹಾಕಿರ್ಬೋದು. ಇಲ್ಲ ಏನೋ ಒಂದು ಹಾಕಿರ್ತಾರೆ ಬ್ರೋ. ಒಬ್ರು ಗೈಡ್ ಅಂತ ಯಾರಾದ್ರೂ ಅಂಬೇಡ್ಕರ್ ಸಮೇತ ಕೂಡ ಜೈನ ಧರ್ಮಕ್ಕೆ ಸೇರ್ಕೊಂತಾರೆ. ಬೌದ್ಧ ಬ್ರೋ. ಅದೇ ಬೌದ್ಧ ಜೈನ ಧರ್ಮಕ್ಕಲ್ಲ, ಬೌದ್ಧ ಧರ್ಮಕ್ಕೆ. ಎಲ್ಲ ಕಡೆ ಇಲ್ಲೇನೋ ಹಾಕವ್ರೆ. ಅಟ್ಲೀಸ್ಟ್ ಕನ್ನಡದ ಬರೆದಾಕ್ಬಾರ್ದ? ಅದ್ರ ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಎಲ್ಲಾದ್ರೂ ಹಾಕಿದ್ರೆ ಅದ್ರ ಬಗ್ಗೆ ಓದೋಕ್ಕಾಗ್ತಿತ್ತು ನಮ್ಗೆ. ಇಲ್ಲಿ ಯಾವುದೋ ಒಂದು ಶಾಸನ ಹಾಕವ್ರೆ. ಕಂಬಗಳ ನೆಲೆಸೋದಲ್ಲ, ಪಕ್ಕದಲ್ಲಿ ಬಂದು ಬರೆದಾಗ್ಬೇಕು. ಅದು ಯಾವ್ದಾರು ಒಂದು ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಇದು ಟಿಕೆಟ್ ತಗೊಂತಲ್ಲ, ಹೋಗಿಬೇಕಿತ್ತು. ಗೌರ್ಮೆಂಟ್ ಫಂಡ್ ಕೊಡ್ತಾ ಇರತ್ತೆ. ಹಿಂಗೊಂದು ರೌಂಡ್ ಏನು ಕೊಡುತ್ತೋ ಗೊತ್ತಿಲ್ಲ.